Namaste all my viewers. Namaste all my viewers. Welcome back to my another video, that is question tag. ಕ್ವೆಶ್ಚನ್ ಟ್ಯಾಗ್ ಇದು SSLC ಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. PUC ನಲ್ಲೂ ಇರುತ್ತೆ, ಡಿಗ್ರಿನಲ್ಲೂ ಇರುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಬನ್ನಿ ಶುರು ಮಾಡೋಣ. Some examples I have taken. Through the examples, let me start explain the concept. ಇದರಲ್ಲಿ ನೀವು 3 ಥಿಂಗ್ಸ್ ಅನ್ನ ತಲೆಯಲ್ಲಿ ಇಟ್ಕೋಬೇಕು. ಒಂದೇನು ಅಂತಂದ್ರೆ ಈ ಪದಗಳು ನೋ, ನೆವರ್, ನಾಟ್, ಹಾರ್ಡ್ಲಿ ವರ್ಡ್ಸ್. ದೀಸ್ ವರ್ಡ್ಸ್ ಆರ್ ಕಾಲ್ಡ್ ನೆಗೆಟಿವ್ ವರ್ಡ್ಸ್. ಈ ನೆಗೆಟಿವ್ ವರ್ಡ್ಸ್ ವಾಕ್ಯದಲ್ಲಿ ಇದೆಯಾ ಇಲ್ವಾ ನೋಡ್ಕೋಬೇಕು. ಇದ್ರೆ ವಾಕ್ಯದಲ್ಲಿ there is in a sentence, in answer we should not write. In sentence if it is not there, in answer we should write. Keep that in your mind. Basic thing. Again I'll repeat. The words no, never, not, hardly. In the sentence, these words are there. If they are there, any one word is there, in the answer we should not write. In the sentence, if it is not there, we should write. Very big. Okay. And the second thing is helping verb anna ನಾವು ಕಂಡಿಡ್ಕೋಬೇಕು. Second thing is helping verb. What is that? Helping verb. You should know helping verb. ಯಾವ್ದಾವ್ದು ಹೆಲ್ಪಿಂಗ್ ವರ್ಬ್? ಬಿ ವರ್ಬ್ಸ್, ಡೂ ವರ್ಬ್ಸ್, ಹ್ಯಾವ್ ವರ್ಬ್ಸ್, ಮಾಡಲ್ಸ್. Then if you know these things enough. And third thing is pronouns. Pronoun. You know already pronouns. Mainly ಇಲ್ಲಿ ಬೇಕಾಗಿರೋದು she. If there is a girl named she, if there is a boy named he, if it is neuter like students, children, people, we should write they. That's very big. Okay. These things you keep in your mind. Remaining, you'll be knowing. Yeah. First one is she will never help. As you say, first helping verb. Helping verb ಇದೆಯಾ? ಇದೆ. Will ಅನ್ನೋದು ಮಾಡೆಲ್ ಹೆಲ್ಪಿಂಗ್ ವರ್ಬ್. ಸೊ will ಅನ್ನೋದನ್ನ ಬರೆದಿದೀವಿ. ನೆಕ್ಸ್ಟ್ ನೆಗೆಟಿವ್ ವರ್ಡ್ ಇದೆಯಾ? ನೋ, ನೆವರ್, ನಾಟ್, ಹಾರ್ಡ್ಲಿ ಇದೆಯಾ? ಎಸ್, ಇಲ್ಲಿದೆ. ಹಾಗಾಗಿ ನಾವಿಲ್ಲಿ ಬರೆಯಲ್ಲ. ಶಿ ಸಬ್ಜೆಕ್ಟ್ ಶಿ ಇದೆ, ಶಿ ಹಾಗೆ ಬರೀತೀವಿ. ಸೊ ಆನ್ಸರ್ ಇಸ್ ಇನ್ ಶಿ. ಓಕೆ. ನೆಕ್ಸ್ಟ್ ಸೆಕೆಂಡ್ ಒನ್, ಶಿ ಈಸ್ ವೆರಿ ಬ್ರಿಲಿಯಂಟ್. ಹೆಲ್ಪಿಂಗ್ ವರ್ಬ್ ಯಾವುದು? ಈಸ್. ಅಂತ ಹಾಗೆ ಬರ್ಕೊಳ್ಳೋಣ. ಈಸ್. ನೋ, ನೆವರ್, ನಾಟ್, ಹಾರ್ಡ್ಲಿ ನೆಗೆಟಿವ್ ವರ್ಡ್ಸ್ ಇದೆಯಾ? ನೋ ಇಲ್ಲ, ಹಾಗಾಗಿ ಬರ್ಕೋಬೇಕು. ನಾಟ್ ಅಂತ ಬರ್ಕೋತೀವಿ. ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಬರೆದ್ರೆ ಈಸ್ ಎನ್ ಅಪಾಸ್ಟ್ರಫಿ ಟಿ ಇಸಂಟ್ ಆಗುತ್ತೆ. ಈಸ್ ನಾಟ್ ಅನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಬರೆದ್ರೆ ಇಸಂಟ್ ಆಯ್ತು. ನೆಕ್ಸ್ಟ್ ಸಬ್ಜೆಕ್ಟ್ ಏನಿದೆ? ಶಿ ಅಂತ ಇದೆ. ಶಿ ಹಾಗೆ ಬರ್ಕೋಬೇಕು. ಶಿ. ಕ್ವಶನ್ ಮಾರ್ಕ್. ಆನ್ಸರ್ ಇಸ್ isn't she. Answer is isn't she. Third one, Satish is not interested in music. Helping verb is. Is ಇದೆ. ನೆಗೆಟಿವ್ ವರ್ಡ್ ಇದೆಯಾ? ನಾಟ್ ಇದೆ, ಹಾಗಾಗಿ ಇಲ್ಲಿ ಬರೆಯೋ ಹಾಗಿಲ್ಲ. ಸತೀಶ್ ಬಾಯ್ ನೇಮ್, ಸೊ ಹಿ ಅಂತ ಬರೀಬೇಕು. ಈಸ್ ಹಿ. ಫೋರ್ತ್ ಒನ್, ಹಿ ಡ್ರೈವ್ಸ್ ಕೇರ್ಫುಲಿ. ಇಲ್ಲಿ ನೋಡಿ, ಈ 3 ಎಕ್ಸಾಂಪಲ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ರೆಡಿ ಸಿಗ್ತಾ ಇತ್ತು, ಬಟ್ ಇದರಲ್ಲಿ ರೆಡಿ ಹೆಲ್ಪಿಂಗ್ ವರ್ಬ್ ಇಲ್ಲ. ರೆಡಿ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದಾಗ ಮೇನ್ ವರ್ಬ್ ಅನ್ನ ನೋಡ್ಬೇಕು. ಮೇನ್ ವರ್ಬ್ ಇಸ್ ಡ್ರೈವ್ಸ್. ಹಿ ಡ್ರೈವ್ಸ್ ಕೇರ್ಫುಲಿ, ಡ್ರೈವ್ಸ್. ಈ ರೀತಿ ಹೆಲ್ಪಿಂಗ್ ವರ್ಬ್ ಇದ್ದ ಇದ್ದಾಗ ನಾವೇನ್ ಮಾಡ್ಬೇಕು? ಮೇನ್ ವರ್ಬ್ ಅನ್ನ ನೋಡ್ಕೋಬೇಕು. ಮೇನ್ ವರ್ಬ್ ಇಲ್ಲಿ ಡ್ರೈವ್ಸ್ ಅಂತ ಇದೆ. ಡ್ರೈವ್ಸ್ಗೂ ಇನ್ನು ಬೇಸ್ ಫಾರ್ಮ್ ಯಾವ್ದು ಬರುತ್ತೆ? ಡ್ರೈವ್.
drives. Next is drove. See, when drive is there, helping verb ನಮಗೆ then helping verb ಯಾವ್ದು ಸಿಗುತ್ತೆ? Do ಸಿಗುತ್ತೆ. Drives, does ಸಿಗುತ್ತೆ. Drove, did ಸಿಗುತ್ತೆ. This is applicable to all the question tags when there is no ready helping verb. ಹೆಲ್ಪಿಂಗ್ ವರ್ಬ್ ಇಲ್ಲದೆ ಇದ್ದಾವಾಗ ಮೇನ್ ವರ್ಬ್ ಅನ್ನ ನೋಡ್ತೀವಿ. ಈ ಮೇನ್ ವರ್ಬ್ ಡ್ರೈವ್ ಅಂತ ಇದ್ರೆ ಡೂ ಸಿಗುತ್ತೆ, ಡ್ರೈವ್ಸ್ ಅಂತ ಇದ್ರೆ ಡಸ್, ಡ್ರೋ ಅಂತ ಇದ್ರೆ ಡಿಡ್. ಅದ್ ಬಿಟ್ಟು ಬೇರೆ ಯಾವ್ದಾದ್ರು ತಗೊಳ್ಳಿ, ಲೈಕ್ ರೈಟ್, ಡೂ, ರೈಟ್ಸ್, ಡಸ್, ರೋಟ್, ಡಿಡ್. ಸಿ, ಡೂ, sees, does, saw, did. Like that it goes on. Okay, does ಸಿಕ್ತು, does ಬರ್ಕೊಂಡ್ವಿ. ಸೇಮ್ ಆಸ್ ಯೂಶುವಲ್. ನೆಗೆಟಿವ್ ವರ್ಡ್ಸ್ ಇದೆಯಾ? ನೋ. ಸೊ ಎನ್ ಅಪೋಸ್ಟ್ರೋಫಿ ಬರ್ಕೊಂಡ್ವಿ ಶಾರ್ಟ್ ಫಾರ್ಮ್ ಅಲ್ಲಿ. ಹಿ ಪ್ರೊನೌನ್ ಇದೆ, ಹಿ ಹಾಗೆ ಬರ್ದ್ವಿ, ಡಸಂಟ್ ಹಿ. ಫಿಫ್ತ್ ಒನ್, ದ ಸ್ಟೂಡೆಂಟ್ಸ್ ವೋಂಟ್ ವೇಸ್ಟ್ ಟೈಮ್. ಹಿಯರ್ ಹೆಲ್ಪಿಂಗ್ ವರ್ಬ್ ಇದೆಯಾ? ಎಸ್, ಇಲ್ಲಿದೆ. ಇದು ಶಾರ್ಟ್ ಫಾರ್ಮ್ ಅಲ್ಲಿ ಇದೆ. ಇದನ್ನ ಸ್ಪ್ಲಿಟ್ ಮಾಡಿ ಬರೆದ್ರೆ ವಿಲ್ ಪ್ಲಸ್ ನಾಟ್ ಓಂಟ್ ಆಗುತ್ತೆ. ವಿಲ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಇದೆ, ವಿಲ್ ಬರ್ಕೊಂಡಿದೀನಿ. ನಾಟ್ ಅನ್ನೋದು ನೆಗೆಟಿವ್ ಇದೆ, ಹಾಗಾಗಿ ಇಲ್ಲಿ ಬರೆಯಲ್ಲ. ನೆಕ್ಸ್ಟ್, ದ ಸ್ಟೂಡೆಂಟ್ಸ್ ಸಬ್ಜೆಕ್ಟ್ ಪ್ಲೂರಲ್ ಇದೆ, ಹಾಗಾಗಿ ದೇ ಅಂತ ಬರಿಬೇಕು. ಏನ್ ಬರಿಬೇಕು? ದೇ ಅಂತ. So answer is will they, will they. Sixth one, I am a famous lawyer. I am a famous lawyer. So here little bit trick is there. Helping verb ಇದೆ, ಯಾವುದು? am ಅನ್ನೋದಿದೆ. ಆ am ಅನ್ನ ನಾವು ಹಾಗೆ ಬರ್ಕೊಳ್ಳಲ್ಲ. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಕ್ಲಾಸ್, ಯಾವಾಗ್ಲೂ ಏನಂದ್ರೆ ಆಮ್ ಅನ್ನೋದು ಐ ಜೊತೆ ಮಾತ್ರ ಬಳಕೆ ಆಗುತ್ತೆ. ಯು ಕ್ಯಾನ್ ಸಿ ಐ ಆಮ್ ಬಿಟ್ರೆ ಆಮ್ ಅನ್ನೋದು ಇನ್ನೆಲ್ಲೂ ಕೂಡ ಬಳಕೆ ಆಗೋದನ್ನ ನೀವು ನೋಡೋದಿಲ್ಲ. ಇಲ್ಲಿ ಆಮ್ ಅನ್ನ ಬರ್ಕೊಂಡ್ರು ನಾನು ಹೀಗೆ ಆಮ್ ಬರೆದ್ರೆ ನೆಗೆಟಿವ್ ವರ್ಡ್ ಇದೆಯಾ? ಇಲ್ಲ, ಬರಿಬೇಕು ಆಮಂಡ್. ಹೀಗೆ ಬರೆಯೋಲ್ಲ, ಬದಲಾಗಿ ಏನ್ ಬರಿತೀವಿ? ಆರ್ ಬರಿತೀವಿ. ಇದೊಂದು ಜ್ಞಾಪಕ ಇಟ್ಕೊಳ್ಳಿ. ಆಮಂಟೈ ಅಲ್ಲ, ಅದು ಆರಂಟೈ ಆಗುತ್ತೆ. ಆಮ್ ಅದೊಂದು ಆರ್ ಬರದ್ವಿ, ನೆಗೆಟಿವ್ ವರ್ಡ್ ಇಲ್ಲ. ನಾಟ್, ಎನ್ ಓ ಟಿ, ನಾಟ್ ಬದಲಾಗಿ ಶಾರ್ಟ್ ಫಾರ್ಮ್ ಎನ್ ಅಪೋಸ್ಟ್ರೋಫಿ ಟಿ ಬರದ್ವಿ. ಐ ಪ್ರೊನೌನ್ ಇದೆ, ಹಾಗೆ ಬರಿತೀವಿ. ಸೊ ಆನ್ಸರ್ ಇಸ್ ಆರಂಟೈ. ಸೆವೆಂತ್ ಒನ್, ಅಕ್ಷಯ್ ಈಸ್ ಅನ್ ಆಕ್ಟರ್. ಈಸ್ ಹೆಲ್ಪಿಂಗ್ ವರ್ಡ್, ನೆಗೆಟಿವ್ ವರ್ಡ್ ಇಲ್ಲ. ನಾಟ್, ಅಕ್ಷಯ್ ಅನ್ನೋದು ಬಾಯ್ ನೇಮ್, ಸೊ he pronoun, isn't he? Next, eighth one, Leela and Sheila were awarded. Leela and Sheila. Leela and Sheila were awarded. ಇದರಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದು? ವೇರ್. ವೇರ್ ಬರ್ಕೊಂಡೆ. ನೆಗೆಟಿವ್ ವರ್ಡ್ ಇಲ್ಲ, ಸೊ ಎನ್ ಅಪೋಸ್ಟ್ರೋಫಿ ಟಿ. ಲೀಲಾ ಅಂಡ್ ಶೀಲಾ ಇಬ್ರು ಇದ್ದಾರೆ, ಇಬ್ರಿಗೆ ಪ್ರೊನೌನ್ ಯಾವುದು? ದೇ. ವೆರ್ ದೇ. ಚಿಲ್ಡ್ರನ್ ಆರ್ ಪ್ಲೇಯಿಂಗ್. ಹೆಲ್ಪಿಂಗ್ ವರ್ಬ್ ಇಸ್ ದೇರ್, ಆರ್. ಆರ್ ಬರ್ಕೊಂಡೆ, ನೆಗೆಟಿವ್ ವರ್ಡ್ ಇಲ್ಲ, ಎನ್ ಅಪೋಸ್ಟ್ರೋಫಿ ಟಿ ಶಾರ್ಟ್ ಫಾರ್ಮ್. ಚಿಲ್ಡ್ರನ್ ಮಕ್ಕಳು, ಪ್ರೊನೌನ್ ಇಸ್ ದೇ. ಪ್ರೊನೌನ್ ಮಕ್ಕಳು, ಅದಕ್ಕೆ ಸರ್ವನಾಮ ಪ್ರೊನೌನ್ ಏನ್ ಬರುತ್ತೆ? ದೇ. ಆರೆಂಟ್ ದೇ? ಕ್ವಶನ್ ಮಾರ್ಕ್. ಕ್ವಶನ್ ಮಾರ್ಕ್ ಇಸ್ ಕಂಪಲ್ಸರಿ. ನೆಕ್ಸ್ಟ್, ಜಾಸ್ met, 10th one, Jazz met his friend in Delhi. Helping verb, no helping verb, main verb, met. Met ಯಾವ ಟೆನ್ಸ್ ಅಲ್ಲಿ ಇದೆ? ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಸೊ meet, met. meet ಅಲ್ಲಿ do helping verb ಇರುತ್ತೆ, met ಅಲ್ಲಿ did ಇರುತ್ತೆ. meets ಅಂತ ಬರೆದ್ರೆ does ಇರುತ್ತೆ. ಓಕೆ, ಸೊ ಹಿಯರ್ met ಇದೆ, met ಅಲ್ಲಿ ಯಾವ ಹೆಲ್ಪಿಂಗ್ ವರ್ಬ್? did.
ಡಿಡ್ ಅನ್ನ ತಗೋಬೇಕು. ಡಿಡ್ ನೆಗೆಟಿವ್ ವರ್ಡ್ ಇದೆಯಾ? ಇಲ್ಲ. ಹಾಗಾಗಿ ಎನ್ ಅಪಾಸ್ಟ್ರಫಿ ಟಿ ಡಿಡಂಟ್ jazz boy name, so he didn't he question mark. Next one, 11th one, Meera can do the sum. Can helping verb ಇದೆ, ಹಾಗೆ ಬರ್ಕೋತೀವಿ. ನೆಗೆಟಿವ್ ಎನ್ ಫಸ್ಟ್ ಕ್ಯಾನ್, ಹಾಗೆ ಬರ್ಕೋತೀವಿ. ಕ್ಯಾನ್ ನೆಗೆಟಿವ್ ಇಲ್ಲ. ಯಾವುದೇ ನೋ, ನಾಟ್, ನೆವರ್, ಹಾರ್ಡ್ಲಿ ಇದೆಯಾ? ಇಲ್ಲ. ಸೊ ಕ್ಯಾನ್ ನಾಟ್. ಮೀರಾ ಅನ್ನೋದು ಗರ್ಲ್, ಸೊ ವಿಲ್ ರೈಟ್ ಶಿ ಕ್ವಶನ್ ಮಾರ್ಕ್. ಇಲ್ಲಿ ಕ್ಯಾನ್ ನಾಟ್ ಅನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಬರೆದ್ರೆ ಕಾಂಟ್ ಆಗುತ್ತೆ. ಕಾಂಟ್ ಶಿ. 12th one, Amit never tells lies. ಅಮಿತ್ ನೆವರ್ ಹೆಲ್ಪಿಂಗ್ ವರ್ಬ್ ಇದೆಯಾ? ಇಲ್ಲ. ಟೆಲ್ಸ್ ಮೇನ್ ವರ್ಬು. ಇದರಲ್ಲಿ ಡಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಇದೆ. ಡಸ್ ಬರ್ಕೊಂಡ್ವಿ. ನೆಗೆಟಿವ್ ಇದೆ, ನೆವರ್ ಅನ್ನೋದಿದೆ, ಹಾಗಾಗಿ ನಾಟ್ ಬರೆಯಲ್ಲ. ಅಮಿತ್ ಅನ್ನೋದು ಬಾಯು. ಡಸ್ ಹಿ? ಡಸ್ ಹಿ. ಡಸ್ ಹಿ ಕ್ವಶನ್ ಮಾರ್ಕ್. ಡಸ್ ಹಿ. 13th, ರಮೇಶ್ ಇಸ್ ದ ಫೇಮಸ್ ಡಾಕ್ಟರ್. ಈಸ್ ರೆಡಿ ಹೆಲ್ಪಿಂಗ್ ವರ್ಬ್. ನೆಗೆಟಿವ್ ಇಲ್ಲ. ಎನ್ ಅಪಾಸ್ಟ್ರಫಿ ಟಿ. ರಮೇಶ್ ಅನ್ನೋದು ಬಾಯ್, ಸೊ ಈ ಪ್ರೊನೌನ್ ಬರಿತೀವಿ ಕ್ವಶನ್ ಮಾರ್ಕ್. isn't he? 14th one, the tiger is cruel. Helping verb is there. Is. We'll write is. Then negative word. No, there is not negative word. We'll write n apostrophe t. Isn't. The tiger. ಹುಲಿ. ಇದಕ್ಕೆ ಪ್ರೊನೌನ್ ಯಾವುದು? ಇಟ್ ಅನ್ನೋದು ಬರುತ್ತೆ. ಹಿ ಶಿ ಹಾಕ್ಲಿಕ್ಕೆ ಆಗೋದಿಲ್ಲ, ಪ್ರಾಣಿ ಆಗಿರೋದ್ರಿಂದ ಇಟ್ ಅಂತ ಹೇಳ್ತೀವಿ. isn't it? Meera does not tolerate any mistake. ಹೆಲ್ಪಿಂಗ್ ವರ್ಬ್ ಯಾವ್ದಿದೆ? ಡಸ್ ಇದೆ. ಡಸ್ ಬರ್ಕೊಂಡೆ. ನೆಗೆಟಿವ್ ಇದೆಯಾ? ಎಸ್. ಅವ್ರಿಗೆ ನೆಗೆಟಿವ್ ಶಾರ್ಟ್ ಫಾರ್ಮ್ ಅಲ್ಲಿ ಇದೆ, ಹಾಗಾಗಿ ಇಲ್ಲಿ ನಾವು ನೆಗೆಟಿವ್ ವರ್ಡ್ ಅನ್ನು ಬರ್ಕೊಳ್ಳಲ್ಲ, ನಾಟ್ ಅಂತ. ಮೀರಾ ಗರ್ಲ್ ನೇಮು, ಸೊ ವಿ ವಿಲ್ ರೈಟ್ ಶಿ. ಡಸಂಟ್ ಶಿ ಕ್ವಶನ್ ಮಾರ್ಕ್. ಡಸಂಟ್ ಶಿ. ಡಸ್ ಶಿ. ಇಲ್ಲಿ ನೆಗೆಟಿವ್ ಇರೋದ್ರಿಂದ ನಾಟ್ ಬಳಸಲ್ಲ. ಆನ್ಸರ್ ಇಸ್ ಡಸ್ ಶಿ. ಡಸ್ ಶಿ ಮಾರ್ಕ್. 16th one, the old man sat under a tree to rest. ನೀವು ಬೇಕಾದ್ರೆ ವಿಡಿಯೋವನ್ನ ಪಾಸ್ ಮಾಡಿ ನೀವೇ ಆನ್ಸರ್ ಅನ್ನ ಮಾಡಿ ಆ ನಂತರ ಆನ್ಸರ್ಗೆ ಕ್ರಾಸ್ ಚೆಕ್ ಮಾಡಬಹುದು. ಓಲ್ಡ್ ಸ್ಯಾಟ್ ಮೇನ್ ವರ್ಬು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ, ಸೊ ಹಾಗಾಗಿ ಡಿಡ್. ನೆಗೆಟಿವ್ ವರ್ಡ್ ಇದೆಯಾ? ಇಲ್ಲ. ಬರ್ಕೋಬೇಕು ಡಿಡ್ ನಾಟ್. ದ ಓಲ್ಡ್ ಮ್ಯಾನ್ ಅನ್ನೋದಕ್ಕೆ ಪ್ರೊನೌನು ಯಾವುದು? ಅವನು. he. didn't he? didn't he. 17th one, they play football on Sunday. Here helping verb is not there. Main verb is play. In this hidden helping verb ಯಾವುದು? ನಾವು ಯಾವ ವರ್ಬ್ ಅನ್ನ ಹಿಡನ್ ತಗೋಬಹುದು ಇಲ್ಲಿ? as I said earlier, if it is meet, do, met, did, meets, does. ಸೊ ಹಾಗಾದ್ರೆ ಯಾವ್ದು ತಗೋಬೇಕು ನಾವಿಲ್ಲಿ ಇವಾಗ? ಯಾವ್ದನ್ನು ತಗೋಬೇಕು? is, no, sorry, 17th ಬಂತು. they play football on Sunday. ಪ್ಲೇ ಯಾವ ಟೆನ್ಸ್ ಅಲ್ಲಿ ಇದೆ? ಬೇಸ್ ಫಾರ್ಮ್ ಅಲ್ಲಿ ಇದೆ, ಸೊ ಹಾಗಾಗಿ ಡೂ ತಗೋತೀವಿ. ನೆಗೆಟಿವ್ ವರ್ಡ್ ಇದೆಯಾ? ನೆಗೆಟಿವ್ ವರ್ಡ್ಸ್ ಯಾವ್ದು? ಅಗೇನ್ ಐ ಆಮ್ ಸೇಯಿಂಗ್ ನೆಗೆಟಿವ್ ವರ್ಡ್ಸ್ ಆರ್ ನೋ, ನಾಟ್, ನೆವರ್, ಹಾರ್ಡ್ಲಿ. ಇದು ಯಾವ್ದಾದ್ರು ವರ್ಡ್ಸ್ ಇತ್ತು ಅಂದ್ರೆ ನೆಗೆಟಿವ್ ಅಂತ ಆಗುತ್ತೆ. ಇಲ್ಲಿ ಅದು ಯಾವ್ದು ನೆಗೆಟಿವ್ ಇಲ್ಲ. ನೆಗೆಟಿವ್ ಇಲ್ಲ ಅಂದ್ರೆ ಯಾವ್ದು ಬರ್ಬೇಕು ನಾವು?
ನಾಟ್ ಅನ್ನೇ ಬರಿಬೇಕು, ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಈಸ್ ನಾಟ್, ನಾಟ್ ನ ಶಾರ್ಟ್ ಫಾರ್ಮ್ ಅಲ್ಲಿ ಬರೆದ್ರೆ ಎನ್ ಅಪಾಸ್ಟ್ರಫಿ ಟಿ, isn't. he ಡೈರೆಕ್ಟ್ ಪ್ರೊನೌನ್ ಇದೆ, isn't he ಕ್ವೆಶ್ಚನ್ ಮಾರ್ಕ್. ನೆಕ್ಸ್ಟ್ 19th, we must be at home at 8 p.m. your ರೆಡಿ ಹೆಲ್ಪಿಂಗ್ ವರ್ಬ್, ಹೆಲ್ಪಿಂಗ್ ವರ್ಬ್ ಇದು ಮಾಡೆಲ್, ಹೆಲ್ಪಿಂಗ್ ವರ್ಬ್ ಅಲ್ಲಿ ಮಾಡೆಲ್ ಆಗುತ್ತೆ, ಮಾಡೆಲ್ ಇದೆ ಮಸ್ಟ್, ವಿ ಹ್ಯಾವ್ ಟೇಕನ್ ಮಸ್ಟ್, ನೆಗೆಟಿವ್ ವರ್ಡ್ ಇಲ್ಲ, ನಾಟ್, ವಿ ಅನ್ನೋದು ರೆಡಿ ಹೆಲ್ಪಿಂಗ್ ವರ್ಬ್, ಸೊ ವಿ ಮಸ್ಟ್ ನಾಟ್, ವಿ ಮಸ್ಟಂಟ್ ವಿ. 20th, I am late, ಹೆಲ್ಪಿಂಗ್ ವರ್ಬ್ ಆಮ್ ಇದೆ, ಆಮ್ ನಾನು ಹೇಳಿದೆ ಆಮ್ ಅಂತ ಇದ್ರೆ ಇಲ್ಲಿ ಸೆಂಟೆನ್ಸ್ ಪಾಸಿಟಿವ್ ಆಗಿದ್ದಾಗ ಆಮ್ ಅಂತ ಇದ್ದಾಗ ಆರ್ ಅನ್ನೋದನ್ನ ಬರ್ಕೋಬೇಕು, ಆರ್. ಆಮ್ ಇದ್ದವಾಗ ಇಲ್ಲಿ ಏನ್ ಬರ್ಕೋಬೇಕು, ಆರ್. ನೆಗೆಟಿವ್ ವರ್ಡ್ ಇಲ್ಲ, ನಾಟ್, ಅರಂಟ್. ಹೆಲ್ಪಿಂಗ್ ಪ್ರೊನೌನ್ ಇದೆ, ಅರಂಟ್ ಐ, aren't I. Next 21st, let's go to the party. See here ಸ್ವಲ್ಪ difficult, ಸ್ವಲ್ಪ ನೀವು ಟ್ರಿಕ್ಕಿ ಆಗಿದೆ, ಬಿಕಾಸ್ ಇಟ್ ಇಸ್ ಹೆಲ್ಪಿಂಗ್ ವರ್ಬ್ ಏನ್ ಸಿಗೋದಿಲ್ಲ. ಲೆಟ್ಸ್ ಗೋ ಟು ದ ಪಾರ್ಟಿ, ಬನ್ನಿ ಪಾರ್ಟಿಗೆ ಹೋಗೋಣ, ಸರಿನಾ, ವಿಲ್ ಸೇ ನೋ, ದಟ್ ವೇಟ್ ಇಸ್ ಕಮ್ ಲೆಟ್ಸ್ ಗೋ, ಶಲ್ ವಿ ಅಂತ. ಲೆಟ್ ಅಸ್ ಇದು ಫುಲ್ ಫಾರ್ಮ್ ಅಲ್ಲಿ ಬರೆದ್ರೆ ಏನಂತ ಬರಿತೀವಿ, ಲೆಟ್ us go to the party. So your shall we ಫ್ಯೂಚರ್ ಅಲ್ಲಿ ಆಗೋದ್ರಿಂದ ಇದನ್ನ ಹೋಗೋಣ ಸರಿನಾ ಅನ್ನೋ ತರ ಕೇಳ್ತೀವಿ. ಎಲ್ಲೆಲ್ಲಿ ಲೆಟ್ಸ್ ಗೋ, ಲೆಟ್ಸ್ ಸ್ಟಾರ್ಟ್, ಲೆಟ್ಸ್ ಪ್ಲೇ ಆ ತರ ಇರುತ್ತೋ ಅಲ್ಲಿ ಲೆಟ್ ಅಸ್ ಅಂತ ಬರುತ್ತೆ, ಅಲ್ಲೆಲ್ಲ ವಿ ಅನ್ನೋದಿರುತ್ತೆ, ಅಂಡ್ ಶಲ್ ಅನ್ನೋದನ್ನ ತಗೋಬೇಕು. ಶಲ್ ವಿ, ಶಲ್ ಐ. ಲೆಟ್ ಮಿ ಗೋ ಅಂತ ಬಂದ್ರೆ ಲೆಟ್ ಮಿ ಗೋ ಅಂತ ಬಂದ್ರೆ ಶಲ್ ಐ, ಲೆಟ್ ಅಸ್ ಅಂತ ಬಂದ್ರೆ ಶಲ್ ವಿ ಬರುತ್ತೆ. 22nd, ಯು ಕಾನ್ ಕಮ್ ವಿತ್ ಅಸ್, ಹೆಲ್ಪಿಂಗ್ ವರ್ಬ್ ಯಾವುದು, ಕ್ಯಾನ್. ನೆಗೆಟಿವ್ ಇದೆಯಾ, ಎಸ್ ಇದೆ, ನಾನು ಆಲ್ರೆಡಿ ಹೇಳಿದ್ದೀನಿ, ಕ್ಯಾನ್ ಪ್ಲಸ್ ನಾಟ್ ಕಾಂಟ್. ಕ್ಯಾನ್ ಹೆಲ್ಪಿಂಗ್ ವರ್ಬ್ ಬರ್ಕೊಂಡ್ವಿ, ನೆಗೆಟಿವ್ ಅಲ್ಲಿದೆ, ಇಲ್ಲಿ ಬರೆಯಲ್ಲ. ಯು ಅನ್ನೋದು ಪ್ರೊನೌನ್, ಪ್ರೊನೌನ್ ಯು ಹಾಕೊಂಡೆ ಕ್ಯಾನ್ ವಿ. 23rd, Ravi can ride a horse. Can helping verb ಇದೆ, ಕ್ಯಾನ್ ಬರ್ಕೊಂಡೆ, ನೆಗೆಟಿವ್ ವರ್ಡ್ ನೋ, ನಾಟ್, ಹಾರ್ಡ್ಲಿ, ನೆವರ್ ಇದೆಯಾ, ಇಲ್ಲ, ಸೊ ಬರ್ಕೊಂಡೆ ಕ್ಯಾನ್ ಪ್ಲಸ್ ನಾಟ್ ಕಾಂಟ್. ರವಿ ಬಿಕಮ್ಸ್ he. He pronoun is, for Ravi pronoun is he, answer is can't he. I hope like that still examples are there. There are so many examples. ನೀವು ಹಳೆ ಕ್ವಶನ್ ಪೇಪರ್ ಅನ್ನ ಚೆಕ್ ಮಾಡಿ ಅದನ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. If you have not understood, please comment me to tell in detail so that I can explain you in detail. Please do watch my other videos also. Thank you for watching this. Don't forget to subscribe for upcoming videos. Stay tuned.